ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದು ಇಂಡಿಪೆಂಡೆನ್ಸ್ ಡೇ ದಿನ ನಾನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತೊಂದು ಆರ್ಡರ್ ಇತ್ತು, ಸೊ ಹಾಗಾಗಿ ವ್ಲಾಗ್ನ ಹಾಕೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಆರ್ಡರ್ನ ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕೋನ್ಸ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದೇನು ಬ್ರೈಡಲ್ ಆಗಿರಲಿಲ್ಲ, ಸೆಮಿ ಬ್ರೈಡಲ್ ಡಿಸೈನ್ ಇತ್ತು. ಸೊ ಹಾಗಾಗಿ ಜಾಸ್ತಿ ಏನು ತಗೊಳ್ತಾ ಇಲ್ಲ ಕೋನ್ಸು, ಒಂದು 4 to 5 ಸಾಕು. ಆದರೂ ಒಂದು 2 ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಏನೇನು ಮೆಟೀರಿಯಲ್ ಬೇಕು, ಏನೇನು ಐಟಮ್ಸ್ ಬೇಕು ಅಂತ ಹೇಳಿ ಇಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕ್ ಮಾಡ್ಕೊಂಡು ನಾನು ಮನೆಯಿಂದ ಹೊರಟು ನನಗೆ ಇಲ್ಲಿ ಏನು ದೂರ ಇರಲಿಲ್ಲ. ಇವತ್ತು ಚಿಕ್ಕಮಗಳೂರಲ್ಲೇ ಉಪ್ಪಳ್ಳಿಯಲ್ಲಿ ಒಂದು ಆರ್ಡರ್ ಇದ್ದಿತ್ತು. ಸೊ ಹಾಗೆ ಒಂದು ಹೊರಡಬೇಕಾದ್ರೆ 1:30 ಏನೋ ಆಗಿತ್ತು. ಆವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ನಾನು ಯಾವ ಡಿಸೈನ್ ಹಾಕಿದೆ, ಅವರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತು ಕ್ಲೈಂಟ್ಸ್ಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆಯೇ ಡಿಸೈನ್ ಔಟ್ಕಮ್ ಹೇಗೆ ಬಂತು ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆಯೇ ಹೋಗ್ತಾ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ಆಟೋ ವೆಹಿಕಲ್ಸ್ ಮೇಲೆಲ್ಲ ನಮ್ಮ ಇಂಡಿಯನ್ ಫ್ಲಾಗೇ ಇತ್ತು. ಹಾಗೆಯೇ ಇಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಹಾಗೆಯೇ ನಾನೊಂದು ವಿಡಿಯೋ ತಗೊಂಡಿದ್ದೀನಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಒಂದು ವಿಡಿಯೋ ತಗೊಂಡೆ. ನಾನು ನೋಡಿರೋಗೆ ಎಲ್ಲ ಈ ಆಟೋ ಸ್ಟ್ಯಾಂಡಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಕಡೆ ಮಾಡ್ತಾರೆ, ಬಟ್ ಡೆಕೋರೇಷನ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆಯೇ ಅಲ್ಲಿ ವಿಡಿಯೋ ತಗೊಂಡು ನಾವು ಹೊರಟ್ವಿ ಕ್ಲೈಂಟ್ ಮನೆಗೆ. ಹಾಗೆಯೇ ಅರೌಂಡ್ 1:45ಗೆಲ್ಲ ಕ್ಲೈಂಟ್ ಮನೆ ರೀಚ್ ಆಗಿ ನಾನು ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವರಿಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಅಂದರೆ ಒಂದು ಬ್ಯಾಂಗಲ್ ಲೆಂತ್, ಹಾಗೆಯೇ ಅವ್ರು ಹೇಳಿದ ಡಿಸೈನ್ ನಾನು 2 ಕಡೆ ಕೂಡ ಹಾಕಿದೆ. ಸೊ ಅರೌಂಡ್ 3:30 ಏನೋ ಆಗಿತ್ತು ಫ್ರಂಟ್ ಸೈಡ್ ಮುಗಿಬೇಕಾದ್ರೆ. ಸೊ ವಿಡಿಯೋ ಅಂದರೆ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಬೋದು 2 ಕಡೆ ಆಯಿತು. ಒಂದು 5 o'clock ಆಗಿತ್ತು 2 ಕಡೆ ಫಿನಿಶ್ ಮಾಡಿ. ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆಯೇ ಒಂದು ಅರೌಂಡ್ 5:30ಗೆಲ್ಲ ನಾನು ಮನೆಗೆ ರಿಟರ್ನ್ ಆದೆ. ಮನೆಗೆ ಬರಬೇಕಾದ್ರೆ ಅಲ್ಲೇ ಮಧ್ಯದಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಪಾನಿಪುರಿ ತಗೊಂಡ್ವಿ. ಪಾನಿಪುರಿ ತಗೊಂಡು ಹಾಗೆಯೇ ಮುಗಿಸಿ ಅದಾದಮೇಲೆ ಮತ್ತೆ ದಹಿ ಪುರಿ ತಗೊಳ್ಳೋಣ ಅಂತ ಹೇಳಿ ಇಬ್ಬರೂ ಒಂದೊಂದು ಪ್ಲೇಟ್ 1/2 ಮಾಡಿಕೊಂಡು ದಹಿ ಪುರಿ ತಿಂದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗೆ ದಹಿ ಪುರಿ ಇಷ್ಟ ಇರಲಿಲ್ಲ, ಇವಾಗ ಚೆನ್ನಾಗಿ ಇಷ್ಟ ಆಗ್ತಾ ಇದೆ. ಹಾಗೆಯೇ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೇಳಿ ಫ್ರೂಟ್ಸ್ ಅಂಗಡಿ ನೋಡಿದ್ರೆ ಫುಲ್ಲು ರಶ್ ಆಗಿತ್ತು. ಅದಾದಮೇಲೆ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಮಧ್ಯದಲ್ಲಿ ನನಗೆ ಸ್ವಲ್ಪ ಮೆಹಂದಿಗೆ ಐಟಮ್ಸ್ ಬೇಕಿತ್ತು. ಸೊ ಹಾಗಾಗಿ ಅದನ್ನು ತಗೊಂಡು ಇಲ್ಲಿ ಫ್ರೂಟ್ಸ್ ಏನು ಜಾಸ್ತಿ ತಗೊಂಡಿಲ್ಲ, ಆ್ಯಪಲ್ ತಗೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಹಾಗೆಯೇ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಟೌನೆಲ್ಲ. ಹಾಗೆಯೇ ನಾವು ಮನೆ ಕಡೆ ಹೊರಟ್ವಿ. ಈವ್ನಿಂಗ್ ವೈಬ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಕ್ಲೌಡ್ಸ್ ಎಲ್ಲ ನೋಡ್ಬೋದು ನೀವು, ವೈಬ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸನ್ಸೆಟ್ ಕೂಡ ಆಗ್ತಾ ಇದೆ ನೋಡ್ಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೀಗೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಏನಾದರೂ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಹಾರ್ಟ್ ಆದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.